ಎಲ್ಲರಿಗೂ ನಮಸ್ಕಾರ. ಇಂದಿನ ಸುಭಾಷಿತ: ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂ ಚ ಸಾಧಯೇತ್. ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ. ಈ ಸುಭಾಷಿತವು ವಿದ್ಯಾರ್ಜನೆ ಹಾಗೂ ಧನಾರ್ಜನೆ ಮಾಡುವವರಿಗೆ ಒಂದು ಒಳ್ಳೆ ಕಿವಿ ಮಾತನ್ನು ಹೇಳುತ್ತದೆ. ಇದರ ಮೊದಲ ಭಾಗವು ವಿದ್ಯೆಯನ್ನು ಕಲಿಬೇಕೆಂಬ ಆಸಕ್ತಿ ಇರೋರಿಗೆ ಇರಬೇಕಾದ ಒಂದು ಗುಣದ ಬಗ್ಗೆ ಹೇಳುತ್ತೆ. ಅದೇನೆಂದರೆ, ವಿದ್ಯೆಯನ್ನು ಕಲಿಬೇಕೆಂಬ ಆಸಕ್ತಿ ಇರೋನು ಒಂದು ನಿಮಿಷವೂ ವ್ಯರ್ಥ ಮಾಡದೆ ಏನಾದರೂ ಓದುತ್ತಾ ಅಥವಾ ಏನಾದರೂ ಕಲಿಯುತ್ತಾ ಇರಬೇಕು. ಮುಂದೆ ಹೆಚ್ಚು ಸಮಯ ಸಿಕ್ಕಿದಾಗ ಮಾತ್ರ ಓದ್ತೀನಿ ಅಂತ ಹೇಳಬಾರ್ದು. ಈಗ ಸಿಕ್ಕಿದ ಒಂದು ನಿಮಿಷವನ್ನು ವ್ಯರ್ಥ ಮಾಡಿದವನಿಗೆ ಇನ್ಯಾವತ್ತೂ ವಿದ್ಯೆ ದಕ್ಕುವುದಿಲ್ಲ. ಇದರ ಎರಡನೇ ಭಾಗ ಕಣತ್ಯಾಗೇ ಕುತೋ ಧನಂ. ಇದು ಧನಾರ್ಜನೆ ಮಾಡುವವರ ಬಗ್ಗೆಯಾಗಿದೆ. ಧನವನ್ನು ಕೂಡಿಡಬೇಕು ಎಂಬವನು ಒಂದೊಂದು ಕಣವನ್ನು ಸೇರಿಸುತ್ತಾ ಬರಬೇಕು. ಆ ದುಡ್ಡು ಎಷ್ಟೇ ಕಮ್ಮಿಯ ಮೌಲ್ಯವಾದರೂ 1 ರೂಪಾಯಿ ಅಥವಾ 1 ಪೈಸೆ ಕೂಡಿಡುತ್ತಾ 10,000 ದೊಡ್ಡ ಮೊತ್ತವಾಗುತ್ತದೆ. 1 ರೂಪಾಯಿ ತಾನೇ, ನನಗೆ ಬೇಡ ಎನ್ನುವವನಿಗೆ ಧನಲಕ್ಷ್ಮಿ ಒಲಿಯುವುದಿಲ್ಲ. ಇದೇ ನೀತಿಯ ನಮ್ಮಲ್ಲಿ ಒಂದು ಗಾದೆ ಇದೆ. ಅದೇ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ. ಇಂದಿನ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರಲಿ. ಧನ್ಯವಾದ.